बोलो भारत माता की, कर्नाटक माता की. ತ್ರೈಲೋಕ್ಯ ಸಂಪದಾಲಿಕ್ಕೆ ಸಮುಲ್ಲೇಖನ ಬಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ಶ್ರೀಮದ್ ವೀರಶೈವ ಧರ್ಮ ಸಾಮ್ರಾಜ್ಯ ಕುಲಚಕ್ರವರ್ತಿಗಳಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬಸವಾದಿ ಶಿವಶರಣರನ್ನು ಸ್ಮರಿಸುತ್ತಾ ರೋಣಿಹಾಳದ ಆರಾಧ್ಯ ದೇವನಾದ ಮುತ್ತಲದಿನ್ನಿ ಮಾರುತೇಶ್ವರ ಹಾಗೂ ರೇಣುಕಾದೇವಿಯ ಅಡಿದವರಿಗೆ ಅನಂತ ನಮನಗಳನ್ನು ಸಮರ್ಪಿಸಿ ಹಿರೇಮಠದ ಕರ್ತೃವಾಗಿರತಕ್ಕಂಥ ರುದ್ರಮುನಿ ಶಿವಾಚಾರ್ಯರಲ್ಲಿ ಅನಂತ ನಮನಗಳನ್ನು ಸಮರ್ಪಿಸಿ ಅನಿಕೇತನ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ 5ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಸಹ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ರಾಜಶೇಖರಯ್ಯ ಹಿರೇಮಠ ಅವರಲ್ಲಿ ಅನಂತ ಶರಣ ಸಮರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಹಾಗೂ ಅಧ್ಯಕ್ಷರಾಗಿ ಅತಿಥಿ ಮಹೋದಯರಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂತಹ ಸಮಸ್ತ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಅತಿಥಿ ಮಹೋದಯರಲ್ಲಿ ಅನಂತ ಶರಣ ಸಮರ್ಪಣೆಯನ್ನು ಮಾಡಿ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಪುರಿದ ಮಹಾದೇವ ಶಕ್ತಿ ಒಮ್ಮನವಾದರೆ ಒಡನ ನುಡಿಯುವ ಇಮ್ಮನವಾದರೆ ನುಡಿಯ ಕಾಣೆಯ ಸೋಲು ಅರ್ಧ ಕಾಣೆಯ ಗೆಲ್ಲು ಜಾಣ ನೋಡುವ ನಮ್ಮ ಕೂಡಲ ಸಂಗಮದೇವ. ಜ್ಯೋತಿಯ ಮುಟ್ಟಿದ ಬತ್ತಿ ಜ್ಯೋತಿಯ ಪುದಯ, ಜ್ಯೋತಿಯ ಮುಟ್ಟಿದ ಬತ್ತಿ ಜ್ಯೋತಿಯ ಪುದಯ, ಪ್ರಸಾದವ ಮುಟ್ಟಿದ ಪದಾರ್ಥ ಪ್ರಸಾದವ ಪುದಯ, ಪ್ರಸಾದವ ಮುಟ್ಟಿದ ಪದಾರ್ಥ ಪ್ರಸಾದವ ಪುದಯ, ಸಾಗರ ಸೇರುವ ನದಿಗಳೆಲ್ಲ ಸಾಗರವ ಪುವಯ್ಯ, ಸಾಗರ ಸೇರುವ ನದಿಗಳೆಲ್ಲ ಸಾಗರವ ಪುವಯ್ಯ. ಅನಿಕೇತನ ಪ್ರಾಥಮಿಕ ಶಾಲೆಯಲ್ಲಿ ಕಲಿತ ಮಕ್ಕಳು ಭಾರತದ ಭವ್ಯ ಪ್ರಜೆಗಳಾಗಿ ಪರಿಯ, ಭವ್ಯ ಪ್ರಜೆಗಳ ಪರಿಯ ಅಂತಕ್ಕಂಥ ಮಾತನ್ನು ಶುಭ ಹಾರೈಸಿ ಇವತ್ತ ವೇದಿಕೆ ಮೇಲೆ ನಾವು ಮಕ್ಕಳ ಒಂದು ವಾಕ್ಚಾತುರ್ಯವನ್ನು ನೋಡಿದರೆ ನಮಗೇನು ಮಾತಾಡಬೇಕು ಅಂತಕ್ಕಂತಹ ವಿಷಯವೇ ನಿಮಗೆ ಜ್ಞಾಪಕ ಬರ್ತಾ ಇಲ್ಲ. ಯಾಕಂದರೆ ಅಚ್ಚುಕಟ್ಟಾಗಿ ಇಂಗ್ಲೀಷದಲ್ಲಿ ಅಷ್ಟು ಒಂದು ಚಾತುರ್ಯತೆಯನ್ನು ಪಡೆದಿದ್ದಾರೆ ಅಂತಂದರೆ ಇನ್ನು ಕನ್ನಡದಲ್ಲಿ ಯಾವ ರೀತಿಯಾಗಿ ಅವರು ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಊಹೆ ಮಾಡಿಕೊಳ್ಬೇಕಾಗ್ತದೆ ಪುಣ್ಯಾತ್ಮರೇ. ಯಾಕಂದರೆ ಶಾಲೆ ಅಂತಕ್ಕಂಥ ಮಾತನ್ನು ನಾವು ಅರಿಕೆ ಮಾಡಿಕೊಳ್ಬೇಕಾಗಿತ್ತು. ಅಂದರೆ ಮೊಟ್ಟ ಮೊದಲು ಮನೆಯೇ ಮೊದಲ ಪಾಠ, ಶಾಲೆ ತಾಯಿಯೇ ಮೊದಲ ಗುರು ಅನ್ನುವಂತೆ ಮೊಟ್ಟ ಮೊದಲು ಮನೆಯಲ್ಲಿ ಸಂಸ್ಕಾರ ಒಳ್ಳೆಯ ರೀತಿಯಾಗಿದ್ದರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮರಾಗಲಿಕ್ಕೆ ಹೊರಹೊಮ್ಮಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಮೊಟ್ಟ ಮೊದಲು ಮನೆಯಲ್ಲಿ ಶಿಕ್ಷಣ ಯಾವ ರೀತಿಯಾಗಿ ನಡೆಸಬೇಕು, ಯಾವ ರೀತಿಯಾಗಿ ನಮ್ಮ ಮಕ್ಕಳು ಮುಂದುವರಿಯಬೇಕು ಅಂತಕ್ಕಂತಹ ವಿಚಾರವನ್ನಿಟ್ಟುಕೊಂಡು ತಂದೆ ತಾಯಿಗಳು ಅಂತಹ ಒಂದು ಆದರ್ಶಮಯವಾಗಿರ್ತಕ್ಕಂಥ ಶಿಕ್ಷಣ ಕೊಡುವಲ್ಲಿ ಮುಂದಾದರೆ ಈ ಭಾರತದ ಭವ್ಯ ಭವಿಷ್ಯ ಉಜ್ವಲವಾಗಲಿಕ್ಕೆ ಸಾಧ್ಯವಾದೆ. ಅಂಥ ಒಂದು ಶಿಕ್ಷಣ ಸಂಸ್ಥೆ ಈ ಅನಿಕೇತನ ಶಿಕ್ಷಣ ಸಂಸ್ಥೆಯಾಗಿ ಮುಂದುವರಿತಾ ಇದೆ. ಯಾಕಂದರೆ ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಅನ್ನುವಂಥ ಕುವೆಂಪು ಅವರ ವಾಣಿಯನ್ನು ನಮ್ಮ ರೋಣಿಯಾಳ ಗ್ರಾಮದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ ಅದು ಬಹಳ ಸಂತೋಷದ ವಿಷಯ. ಅದೇ ರೀತಿಯಾಗಿ ಮಕ್ಕಳಲ್ಲಿ ಒಳ್ಳೆಯ ಭವಿಷ್ಯ ನಿರ್ಮಾಣ ಮಾಡಬೇಕಾಗಿತ್ತು ಅಂತಂದರೆ ಅವರಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ಮುಖ್ಯ ಅಂತಕ್ಕಂಥ ಮಾತನ್ನು ಪ್ರತಿಯೊಬ್ಬರು ಹೇಳ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಭಾಷಣದಲ್ಲಿ ಮಾತ್ರ ಸಂಸ್ಕಾರ ಅಂತಕ್ಕಂಥದ್ದು ಇರಬಾರ್ದು, ಅದು ಆಚಾರದಲ್ಲಿ ಇರುವಂತ ಆಗಬೇಕು ಅಂತಕ್ಕಂಥ ಮಾತನ್ನು ನಾವು ಈ ವೇದಿಕೆ ಮೇಲೆ ಹೇಳಿಸ್ತಾ ಇದ್ದೇವೆ ಪುಣ್ಯಾತ್ಮರೇ. ಯಾಕಂದ್ರೆ ಆಚಾರಕ್ಕೆ ಅರಸಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯಾಗು ಜಗಕ್ಕೆಲ್ಲ ಅಂತ. ಹಾಗೆ ನಮ್ಮ ಆಚಾರ ವಿಚಾರಗಳು ಯಾವ ರೀತಿಯಾಗಿರ್ತವೆ ಅದೇ ರೀತಿಯಾಗಿ ನಮ್ಮ ಜ್ಯೋತಿ ಅಂತಕ್ಕಂಥ ಜ್ಞಾನವನ್ನು ನಾವು ಸದಾಕಾಲ ಮಕ್ಕಳಿಗೆ ನೀಡ್ತಾ ಇದ್ರೆ ಅವರು ಇಂದಿಲ್ಲ ನಾಳೆ ನಮ್ಮ ದೇಶದ ಭವಿಷ್ಯವನ್ನು ಎತ್ತಿ ಹಿಡಿತಕ್ಕಂಥ ಪ್ರಜೆಗಳಾಗಲಿಕ್ಕೆ ಸಾಧ್ಯವಿದೆ. ಅಂಥ ಪ್ರಜೆಗಳು ನಮ್ಮ ಅನಿಕೇತನ ಶಾಲೆಯಲ್ಲಿ ಒಮ್ಮರವಾಗಿ ಬೆಳೆದು ಈ ಶಾಲೆ ಉತ್ತರೋತ್ತರವಾಗಿ ಬೆಳೆದು ಸದಾಕಾಲ ಈ ಒಂದು ಭೂಮಿಯ ಗುರುವಿನ ಮತ್ತು ಆರಾಧ್ಯ ದೇವನ ಆಶೀರ್ವಾದ ಸದಾ ಈ ಶಾಲೆಯ ಮೇಲೆ ಇದ್ದು ಆ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ನಿರ್ಮಾಣ ಮಾಡಿಕೊಟ್ಟು ಮುಂದೊಂದು ದಿನ ಈ ಶಾಲೆ ಪದವಿ ಶಿಕ್ಷಣದವರೆಗೂ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಸಂಸ್ಥೆಯಾಗಿ ಮುಂದುವರಿಯಲಿ ಅಂತಕ್ಕಂಥ ಶುಭಾಶೀರ್ವಾದವನ್ನು ನಾವು ಈ ಒಂದು ವೇದಿಕೆ ಮುಖಾಂತರ ದಯಪಾಲಿಸ್ತಾ ಇದ್ದೇವೆ. ಅದಕ್ಕಾಗಿ ಮಕ್ಕಳ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಸಮಯ ಬಹಳವಾಗ್ತಾ ಇದೆ. ಆದರೂ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಆದಷ್ಟು ಮಕ್ಕಳಿಗೆ ಒಂದು ಸಂಸ್ಕಾರ ಯಾವ ರೀತಿ ಕೊಡಬೇಕು ಅಂತಂದ್ರೆ ಮೊಟ್ಟ ಮೊದಲು ಗುರು ಸೇವೆ, ತಂದೆ ತಾಯಿಯ ಸೇವೆ ಮತ್ತು ಆರಾಧ್ಯ ದೇವನ ಸೇವೆ, ಮನೆಯಲ್ಲಿ ಜಗಲಿಯ ಮೇಲಿರ್ತಕ್ಕಂಥ ದೇವತೆಗಳ ನಮಸ್ಕಾರ ಮಾಡಿ ನಾವು ಶಾಲೆಗೆ ಬರಬೇಕು ಅಂತಕ್ಕಂಥ ಸಂಸ್ಕಾರವನ್ನು ಮೊದಲು ಕೊಟ್ಟದ್ದಾದರೆ ಮುಂದೆ ಆ ಮಕ್ಕಳು ಶಾಲೆಯಲ್ಲಿ ಉತ್ತಮ ಸಂಸ್ಕಾರವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ. ಅಂತ ಸಂಸ್ಕಾರ ಈ ಶಾಲೆಯಿಂದ ಮುಂದುವರೆದುಕೊಂಡು ಹೋಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಸ್ವಂಭ್ಯ.